ಮಂಜುನಾಥ್ ಮಾಗೋದಿ ಸರ್ ನನ್ನ ಅಣ್ಣ KAS ಆಫೀಸರ್. ಇವತ್ತು ಅವರು ನಮ್ಮ ಜೊತೆ ಇರೋದೇ ಒಂದು ಶಕ್ತಿ. ಅವರು ಸಾಕಷ್ಟು ಮಂತ್ರಿಗಳಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅಂಥ ವಿಧಾನಸೌಧದಲ್ಲಿ ಮಂತ್ರಿಗಳ ಜೊತೆ ಇರತಕ್ಕಂತಹ ಒಬ್ಬ ಅದ್ಭುತವಾದ ಸಾಹಿತಿಯವರು, ಬುದ್ಧಿಜೀವಿ, ನನಗೆ ಅಡ್ವೈಸರ್. ಪ್ರತಿ ಹಂತದಲ್ಲೂ ಕೂಡ ನನ್ನ ಅಣ್ಣನಾಗಿ ನನ್ನ ಜೊತೆಗೆ ನಿಂತಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಹಾಗೂ ಇವತ್ತು ನನ್ನ ಜನ್ಮದಿನ ಅಂದ ತಕ್ಷಣವೇ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆ ಅಂತಂದರೆ ಹಿಂದಿನ ಏನು ನಮ್ಮ 44 ವರ್ಷಗಳ ಜರ್ನಿನ ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದು ಒಂದು ಮಿರರ್ ರೀತಿ ನಮಗೆ ಕಾಣಿಸೋದು. ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ, ಅಟ್ ಎ ಟೈಮ್ ನಮ್ಮ ಕಡೆಯಿಂದ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೇ ಈ ಜನ್ಮದಿನ. 44ರ ನಂತರ ನನ್ನ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ಒಂದು ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ, ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ. ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡಿದ್ದನ್ನು ಕಂಡಿದ್ದನ್ನು ಮಾಡುವಂಥ ಅವಕಾಶ ದೇವರು ನನಗೆ ಕೊಟ್ಟಿದೆ. ಇವತ್ತು ಆರ್ ಚಂದ್ರು ಅಣ್ಣ ಹೇಳಿದಾಗೆ 5 ಸಿನಿಮಾಗಳನ್ನು ಘೋಷಣೆ ಮಾಡೋದು ನಿಮ್ಮೆಲ್ಲರ ಶಕ್ತಿಯಿಂದ. ಖಂಡಿತ ಅದು ಮಾಡೇ ಮಾಡ್ತೀನಿ. ಚಂದ್ರು ಏನು ಮಾತು ಕೊಟ್ಟಿದ್ದಾರೋ ನಿಮಗೂ ಗೊತ್ತಿದೆ. ಅದು ನುಡಿದಂತೆ ನಾನು ಏನು ಮಾತಾಡ್ತೀನಿ ಅದು ಕೆಲಸ ಮಾಡ್ತೀನಿ. ತೆಲುಗು ಸಿನಿಮಾ ಮಾಡ್ತೀನಿ ಅಂದೆ ಮಾಡಿದ್ದೀನಿ, ಕಬ್ಜಾ ಮಾಡ್ತೀನಿ ಅಂದೆ ಮಾಡ್ತೀನಿ. ಯಾಕಂತಂದರೆ ನಾವು ಬಂದಿರೋದು ಆ ಥರದೊಂದು ಸಂಪ್ರದಾಯದಿಂದ. ಏನು ಮಾತಾಡ್ತೀವೋ ಅದನ್ನು ಮಾಡ್ತೀವಿ. 5 ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸಬೇಕಾಗುತ್ತೆ. ಯಾಕಂತಂದರೆ ಇವತ್ತು ಸಿನಿಮಾಗಳೇ ಮಾಡೋರಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವು ಏನು ಕಷ್ಟಪಡ್ತೀವೋ, ನಮ್ಮಿಂದ ಎಷ್ಟು ಜನ ಇದ್ದಾರೋ 5 ಸಿನಿಮಾನ ನಾವು ಘೋಷಣೆ ಮಾಡೋಕ್ಕೆ ಹೊರಟಿರೋದು ಇದೊಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಲಾಭ ಅಂತ ಭಾವಿಸ್ತೀನಿ. ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ 2002 ಬಂದಾಗ ನನ್ನ ಬರ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಾದ ನಂತರ ನನ್ನ ತಾಜ್ ಮಹಲ್ ಸಿನಿಮಾ ಆದಮೇಲೆ, ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ. ಎಲ್ಲ ಮೈಸೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಎಲ್ಲ ಕಡೆಯಿಂದನೂ ರಾತ್ರಿ 12 ಗಂಟೆಯಿಂದನೇ ಬಂದು ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಇಷ್ಟಪಡ್ತಿರ್ಲಿಲ್ಲ. ನನ್ನ ವೈಫ್ ಹೇಳಿದ್ರು, ಇಲ್ಲ ಅವ್ರು 12 ಗಂಟೆಗೆ ಬರ್ತಾರೆ ಅಂದರೆ ನಿನ್ನನ್ನು ಎಷ್ಟು ಇಷ್ಟಪಟ್ಟಿರ್ಬೋದು. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ. ಅವ್ರ ವೈಫ್ ಅವ್ರು ಬಂದು ಕೂಡ ಒಂದು ಸ್ಟೇಜಲ್ಲಿ ಹೇಳ್ತಾರೆ, ಜಡ್ಜ್ ಸಾಹೇಬರು ಚಂದ್ರು ಅಂತ ಬಂದರೆ, ನಾನು ಜಡ್ಜು ದೊಡ್ಡ ಪೊಸಿಷನ್, ಇವಾಗ SP ಸಾಹೇಬ್ರು ಬಂದಿರೋ ಥರ ಏನು ಹೇಳ್ತಾರೆ ಅಂದರೆ, ಚಂದ್ರು ಇವತ್ತು ಬಂದಿದ್ದಾರೆ, ಮುಂದೆ ಕೂತಿದ್ದಾರೆ. ಚಂದ್ರು ಅವರೇ ನಿಮಗೊಂದು ಮಾತು ಹೇಳಬೇಕು. ಜಡ್ಜ್ ಸಾಹೇಬ್ರು ಮಾಡಿದ ಸ್ಪೀಚ್ ಮೊನ್ನೆ 2008ರಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ. ಅದಕ್ಕೂ ಮುಂಚೆ 2008 ತದನಂತರ 2-3 ವರ್ಷದಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ. 2008ರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ, ನಿಮ್ಮ ತಾಜ್ ಮಹಲ್ ಸಿನಿಮಾ ನೋಡಿದ್ದೆ. ನನ್ನನ್ನು ಬಹಳವಾಗಿ ಕಾಡ್ತು. ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದೋ ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು. ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದರೆ ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ, ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೇ ಒಂದು ಬುದ್ಧಿ ಬರ್ತಿದ್ದಾಗೇ ನಾನು ಅವ್ರಿಗೆ ತಾಜ್ ಮಹಲ್ ಸಿನಿಮಾ ತೋರಿಸ್ತೀನಿ, ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ. ಆ ಥರ ಒಬ್ಬ ಜಡ್ಜ್ ಸಾಹೇಬ್ರು ಹೇಳ್ತಾರೆ. ಆಗ ಅನಿಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ. ಆ ಥರ ತಾಜ್ ಮಹಲ್ಲು, ಚಾರ್ ಮಿನಾರು, ಮೈಲಾರಿ ಇರ್ಬೋದು, ಐ ಲವ್ ಯು ಇರ್ಬೋದು, ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂತಹ ನಿಮ್ಮ ಚಂದ್ರನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿದ್ದೀನಿ, ನನ್ನ ಸ್ನೇಹಿತರು ಅಂತ ಕರೀರಿ ಅಂತ ಹೇಳಿದ್ದೀನಿ. ನಾವು ಅಭಿಮಾನಿಗಳು ಅನ್ಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ. ನನ್ನನ್ನು ಇಷ್ಟಪಡ್ತಾರಲ್ಲ, ನೀವು ಇಷ್ಟಪಡ್ತೀರ, ಹಂಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ. ಇವತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರ ಅಡ್ವೈಸಲ್ಲಿ. ಇದು ನನಗೆ ಮೈಲಾರಿ ಆರ್ ಚಂದ್ರು ಅಭಿಮಾನಿ ಬಳಗ ಅಂತೇಳಿ 2010ರಲ್ಲೇ ಒಂದು ಸಂಘಟನೆಯಾಗಿ ರಿಜಿಸ್ಟರ್ ಆಗಿ ಇತ್ತು. ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ, ನಮಗೆಲ್ಲ ಏನಕ್ಕಪ್ಪ, ನಾವು ರೈತರ ಮಕ್ಕಳು, ನಾವು ಬೇಡ ಇವೆಲ್ಲ ಅಂತ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ದಿನದಲ್ಲಿ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ. ನಾನು ನೋಡ್ತಿದ್ದೀನಿ, ಸುಮ್ಮನೆ ಎಲ್ಲ ಇದು ಮಾಡ್ತಾರೆ. ನಾವು ಹೆಸರು ಕೆಡ್ಸ್ಕೊಂಡಿದ್ದೀವ ಸರ್? ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ, ಕೆಲಸ ಮಾಡ್ತೀವಿ, ರಾತ್ರಿಗಳು ದುಡಿತೀವಿ. ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋಂಥ ಒಂದು ದುಷ್ಟ ಶಕ್ತಿಗಳಿದ್ದಾಗ, ನಮ್ಮ ಅಣ್ಣ ಈ ಥರದವರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ, ಇಲ್ಲಪ್ಪ ನಿನಗಲ್ಲ, ದೇವರು ನಿನಗೆ ಕೊಟ್ಟಿರೋ ಒಂದು ಸಾಧನೆಗೋಸ್ಕರ ಎಲ್ಲ ಬಂದಾಗ ನಾವು ಒಂದು ಮಾಡೋಣ, ಒಂದು ಸಂಘಟನೆ ಮಾಡೋಣ. ನಾಳೆ ದಿನ ನೀನು ಮಾತಾಡಬೇಡ, ನೀನು ಕೆಲಸ ಮಾಡ್ಕೊಂಡು ಹೋಗು. ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕಾದ್ರೂ ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಒಪ್ಕೊಂಡಿದ್ದೀನಿ. ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ. ನೈಟ್ ಎಲ್ಲ ಒಂದು
ಎಲ್ಲ ಒಂದು ಇನಾಗರೇಷನ್ ಮಾಡಿ ಎಲ್ಲರಿಗೂ ಒಂದು ಒಂದು ಔತಣ ಕೂಟ ಕೊಡ್ತಿದ್ವಿ. ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಅಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ. ಅವರು ನನ್ನನ್ನು ಹಾನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು. ನನ್ನ ತಾಜ್ ಮಹಲಿಂದ ಪ್ರೇರೇಪಿತರಾಗಿರೋರು, ಚಾರ್ಮಿನಾರಿಂದ ಪ್ರೇರಿತರಾಗಿರೋರು, ನನ್ನ ಸಿನಿಮಾಗಳಿಂದ ಒರಿಜಿನಲ್ ಆಡಿಯನ್ಸ್ ನನಗೆ. ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನ ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ. ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ. ನಾಳೆ ದಿನ ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು. ನಾನು 5 ಸಿನಿಮಾ ಮಾಡ್ತಾಯಿದ್ದೀನಿ, ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಕಬ್ಜಾ 4,000 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೆ ಸರ್. ಒಬ್ಬ ಮನುಷ್ಯ ನಾಟ್ ಈಸಿ. ನಾನು ಒಬ್ಬನೇ ಇದ್ದೆ ಅವಾಗ, ಕಷ್ಟಪಟ್ಟೆ ಬಿಡಿ, ಅದು ಹೇಳ್ಬಾರ್ದು ಸರ್. ನಾನು ಯಾರೂ ಓಪನ್ನಾಗಿ ಹೇಳಲ್ಲ. ಮೊನ್ನೆ ಒಂದು ವೇದಿಕೆಯಲ್ಲಿ ಓಪನ್ನಾಗಿ ಹೇಳಿದೆ, ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಅಂಥ ಒಂದು ಕಬ್ಜಾದಂತಹ 5 ಶಕ್ತಿ ಬೇಕು ಈಗ ನನಗೆ. ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ.